ವೀಕ್ಷಕರೇ, 17 ಬಾರಿ ಬಜೆಟ್ ಮಂಡನೆ, 17 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ, 13 ಬಾರಿ ಅಭೂತಪೂರ್ವ ಗೆಲುವು, 4 ಬಾರಿ ಚುನಾವಣೆಯಲ್ಲಿ ಸೋಲು, 1978ರಲ್ಲಿ ರಾಜಕೀಯ ಜೀವನಕ್ಕೆ ಕಾಲಿಟ್ಟಂತ ಸಿದ್ದರಾಮಯ್ಯ ಮತ್ತೆ ಹಿಂತಿರುಗಿ ನೋಡಿಲ್ಲ. For business and personal promotions, please contact 9686376663. ಚುನಾವಣಾ ರಾಜಕೀಯದಲ್ಲಿ ಏಳು ಬೀಳು ಎಲ್ಲವನ್ನೂ ಕಂಡಿದ್ರೂ ಕೂಡ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಇದ್ದು, ಈ ಹಿಂದಿನ ದಾಖಲೆ ದೇವರಾಜ್ ಅರಸು ಅವರ ದಾಖಲೆಯನ್ನೂ ಮುರಿದು ಯಶಸ್ಸಿನ ನಾಗಾಲೋಟದಲ್ಲಿ ಹೋಗ್ತಾ ಇರುವಂತ ಸಿದ್ದರಾಮಯ್ಯ ಇವತ್ತು ಬದಲಾಗ್ಬಿಡ್ತಾರೆ, ನಾಳೆ ಬದಲಾಗ್ಬಿಡ್ತಾರೆ, ನಾಡಿದ್ದು ಬದಲಾಗ್ಬಿಡ್ತಾರೆ. ಹೀಗೆ ಬದಲಾವಣೆ ಮಾತು ಇತ್ತೀಚೆಗೆ ಬಹಳ ಜೋರಾಗಿ ಕೇಳಿಸ್ತಾ ಇದೆ. ಬಜೆಟ್ ಮಂಡನೆ ಆದ ನಂತರವಂತೂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರಿಗೆ DCM ಮಾಡ್ತಾರೆ. ಇನ್ನೊಂದು ಕಡೆ ಲಿಂಗಾಯತ ಕಮ್ಯುನಿಟಿಗೂ ಕೂಡ ಮತ್ತೋರ್ವರೆಗೆ MB ಪಾಟೀಲ್ರಿಗೋ ಮತ್ತಾರಿಗೋ DCM ಮಾಡಿಬಿಡ್ತಾರೆ. ಹಿಂದುಳಿದ ವರ್ಗಕ್ಕೂ ಕೂಡ ಜಿ ಪರಮೇಶ್ವರ್ ಅವ್ರನ್ನು DCM ಮಾಡ್ತಾರೆ. DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋ ಮಾತು ಬಹಳ ಜೋರಾಗಿ ಕೇಳಿಸ್ತಾ ಇದೆ. ಇದೆಲ್ಲದರ ನಡುವೆ ಒಂದಿಷ್ಟು ಶಾಸಕರುಗಳು ತಮ್ಮನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅನ್ನುವ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇದ್ದಾರೆ. ಕಿರಿಯ ಶಾಸಕರೆಲ್ಲರೂ ತಮ್ಮಲ್ಲೊಂದು 5-6 ಜನರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ಬೇಡಿಕೆಯನ್ನ ಪತ್ರವನ್ನ ಹೈಕಮಾಂಡ್ಗೂ ರವಾನಿಸಿದ್ದಾರೆ, ಮುಖ್ಯಮಂತ್ರಿಗಳಿಗೂ ರವಾನಿಸಿದ್ದಾರೆ. ಇನ್ನು ಕೆಲವು ಶಾಸಕರುಗಳು ಹೋಟೆಲ್ನಲ್ಲಿ ಅಲ್ಲಿ ಇಲ್ಲಿ ಊಟಕ್ಕೆ ಸೇರಿದಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇದ್ದಾರೆ. ತಮಗೂ ಕೂಡ ಸೀನಿಯಾರಿಟಿ ಆಧಾರದ ಮೇಲೆ ತಮ್ಮನ್ನು ಪರಿಗಣಿಸಬೇಕು ಅನ್ನೋದು. ಈ ಬಜೆಟ್ ಮಂಡನೆ ಆದ ನಂತರ ಇವತ್ತು ಇಳಿದು ಬಿಡ್ತಾರೆ, ನಾಳೆ ಇಳಿದು ಬಿಡ್ತಾರೆ, ಹೈಕಮಾಂಡ್ ಭೇಟಿಗೆ ಒಂದು ಬಣ ಹೋಗುತ್ತೆ, ಈ ತರದ ಮಾತುಗಳು. DK ಬಣದ ಸುಮಾರು 35 ಶಾಸಕರುಗಳು ಈ ವಾರನೋ ಮುಂದಿನ ವಾರನೋ ಹೈಕಮಾಂಡ್ ಭೇಟಿಗೆ ಕಾಲಾವಕಾಶವನ್ನು ಕೇಳಿದ್ದಾರೆ ಅನ್ನೋ ಮಾತಿತ್ತು. ಈ ಎಲ್ಲ ಚರ್ಚೆಯ ನಡುವೆ ಇಷ್ಟೊಂದು ರಾಜಕೀಯ ಅನುಭವವನ್ನ ಹೊಂದಿದಂತ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಇಳಿದು ಬಿಡ್ತಾರಾ? ಸೊ ಸಿದ್ದರಾಮಯ್ಯ ಅವರು ಈಗೊಂದು ಬಾಂಬ್ ಹಾಕಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ಕೆಲವು ಖಾಸಗಿ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಹೋಗಿದ್ರು. ದೇವಸ್ಥಾನದ ಶಂಕುಸ್ಥಾಪನೆ, ಪುನರ್ ನಿರ್ಮಾಣ, ಈ ರೀತಿಯ ಒಂದಿಷ್ಟು ಕಾರ್ಯಕ್ರಮಗಳನ್ನ ತಮ್ಮ ಸ್ವಕ್ಷೇತ್ರ ಮೈಸೂರು ಕ್ಷೇತ್ರ ಈ ಭಾಗದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಅಲ್ಲಿ ಸಿದ್ದರಾಮಯ್ಯ ಅವರು ನಿನ್ನೆ ಒಂದಿಷ್ಟು ಭಾವನಾತ್ಮಕವಾಗಿ ಮಾತಾಡ್ತಾರೆ. ಏನು ಭಾವನಾತ್ಮಕ ಮಾತಾಡಿದ್ರು ಅನ್ನ ನೋಡೋದಾದ್ರೆ, 78ರಿಂದ ಇಲ್ಲಿವರೆಗೂ ನೀವು ನನ್ನನ್ನು ಕೈ ಹಿಡಿದು ನಡೆಸಿದೀರಿ, ಪುತ್ರ ಯತೀಂದ್ರನನ್ನು ಕೂಡ ಹೀಗೆ ಕೈ ಹಿಡಿದು ನಡೆಸ್ತೀರಿ ಅನ್ನುವ ಸಂಪೂರ್ಣವಾದ ನಂಬಿಕೆ ನಿಮ್ಮ ಮೇಲಿದೆ ಅಂತ ಹೀಗೆಲ್ಲ ಮಾತಾಡಿದ್ದ ತಡ ಬಹುಶಃ ಇದು ಕ್ಷೇತ್ರದ ಜನರ ಮುಂದೆ ಸಿದ್ದರಾಮಯ್ಯ ಅವರ ವಿದಾಯ ಭಾಷಣ ಇರಬಹುದಾ ಅನ್ನೋ ರೀತಿ ಚರ್ಚೆ ಕೂಡ ಎದ್ದಿತ್ತು. ಆದರೆ ರಾಜಕೀಯ ಚತುರ ಅಥವಾ ರಾಜಕೀಯ ಚಾಣಾಕ್ಷ ಸಿದ್ದರಾಮಯ್ಯ ಈಗ ಮತ್ತೊಂದು ದಾಳವನ್ನ ಉರುಳಿಸ್ತಾ ಇದ್ದಾರೆ. ಇದೇ ಸೋಮವಾರ, ಇದೇ 16ನೇ ತಾರೀಕು ಮತ್ತೊಂದು ಔತಣಕೂಟವನ್ನ ಕರೆದಿದ್ದಾರೆ. ಹಾಗಾದ್ರೆ ಔತಣಕೂಟ ಯಾರ್ಯಾರಿಗಿರುತ್ತೆ, ಎಷ್ಟು ಜನಕ್ಕಿರುತ್ತೆ, MLA-ಗಳಿಗೆ ಯಾರಿಗಾದ್ರೂ ಇರುತ್ತಾ ಕೇಳಿದ್ರೆ ಖಂಡಿತ ಇಲ್ಲ. ಈ ಔತಣಕೂಟ ಕೇವಲ 16 ಮಂದಿ ಪ್ರಭಾವಿ ಮತ್ತೆ ಪ್ರಮುಖ ಸಚಿವರಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಯಾವುದೇ ಶಾಸಕರನ್ನ ಇನ್ವೈಟ್ ಮಾಡಿಲ್ಲ, ಯಾವುದೇ ಪರಿಷತ್ ಸದಸ್ಯರು ಕೂಡ ಇರಲ್ಲ. ಈಗಾಗಲೇ ಸಂಪುಟದಲ್ಲಿ 32 ಜನ ಇದ್ರು. ಸಿದ್ದು ಸಂಪುಟದಲ್ಲಿ ಒಟ್ಟು 32 ಜನ ಅವರ ಕೋರಮು. 32 ಜನರಲ್ಲಿ 2 ಜನ ಈಗಾಗಲೇ ಔಟ್ ಆಗಿದ್ದಾರೆ. ಒಬ್ರು ಸಹಕಾರ ಸಚಿವ KN ರಾಜಣ್ಣ, ಇನ್ನೊಬ್ರು ಬಿ ನಾಗೇಂದ್ರ ಕ್ರೀಡಾ ಖಾತೆ. ಸೊ ಒಟ್ಟು ಬಲ ಈಗ ಸದ್ಯಕ್ಕಿರೋದು ಜನರ ಆಧಾರದಲ್ಲಿ ಅಥವಾ ಸಂಖ್ಯೆಯ ಆಧಾರದಲ್ಲಿ 30. ಅದರಲ್ಲಿ ಪ್ರಭಾವಿ 16 ಮಂದಿಗೆ ಮಾತ್ರ CM ಕಡೆಯಿಂದ ಅಥವಾ CM ಆಪ್ತ ಕಾರ್ಯದರ್ಶಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ನೀವೆಲ್ಲರೂ ಕೂಡ ಅವತ್ತು ಬರಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ. ಖಾಸಗಿ ಹೋಟೆಲ್ನಲ್ಲಿ ಎಲ್ಲೋ ಒಂದು ಪ್ಲಾನ್ ಮಾಡಿದಾರಂತೆ. ಯಾವ ಹೋಟೆಲ್ ಅನ್ನೋದನ್ನು ಕೂಡ ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಆದರೆ ಒಂದು ಅಂಶ ಹೇಳ್ತಾ ಇದೆ ಸಿಎಂ ಕಾರ್ಯಾಲಯ, ಇದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಕ್ಕೆ ಕರೆದಿದ್ದೀವಿ ಅಂತ. ಹಾಗಾದ್ರೆ ಕೇವಲ ಒಳ ಮೀಸಲಾತಿ ಚರ್ಚೆ ಅಲ್ಲಿ ನಡೆಯುತ್ತಾ? ಒಳ ಮೀಸಲಾತಿ ಚರ್ಚೆ ಅಷ್ಟು ಗಂಭೀರವಾಗಿ ನಡೆಯುತ್ತಾ? ಅಥವಾ ಈ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಈ ಮೀಟಿಂಗ್ ಕರೆದಿದ್ದಾರಾ ಅನ್ನೋದು ಈಗಿರುವಂತ ಪ್ರಶ್ನೆ. 16 ಮಂದಿಲಿ ಯಾರ್ಯಾರ ಪ್ರಮುಖರಿಗೆ ಸ್ಥಾನ ಇದೆ ಅಂತ ನೋಡಿದ್ರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಈಗಾಗಲೇ ಕಾಲ್ ಹೋಗಿದೆಯಂತೆ. ಸಿ ಮಹದೇವಪ್ಪ ಹೇಳಿ ಕೇಳಿ ಅವ್ರಿಗೆ ಕಾಲ್ ಹೋಗುವ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಸಿಎಂ ಹೇಳಿ ಬಿಡ್ಲಿ, ಆ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಅವರು ಮುಂಚೂಣಿಯಲ್ಲಿ ಇರ್ತಾರೆ. ಭೈರತಿ ಸುರೇಶ್, ಹಾಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಪಶುಸಂಗೋಪನಾ ಸಚಿವ, ಇವರೆಲ್ಲರಿಗೂ ಕೂಡ ಮೈಸೂರು ಭಾಗದವರು ಅವರು ಕೂಡ, ಇವರೆಲ್ಲರಿಗೂ ಕೂಡ ಈಗಾಗಲೇ ಕರೆ ಹೋಗಿದೆಯಂತೆ. ಜಾರಕಿಹೊಳಿಯವರು ಕೂಡ ಹೇಳಿ ಕೇಳಿ ಜಾರಕಿಹೊಳಿಯವರು ಪಕ್ಷದ ಅಧ್ಯಕ್ಷ ಸ್ಥಾನದ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಅವರು ಕೂಡ ಅಧ್ಯಕ್ಷರ ರೇಸ್ನಲ್ಲಿರೋದ್ರಿಂದ ಮತ್ತೆ ಸಿಎಂ ಬಣದಲ್ಲೇ ಗುರುಸ್ಕೊಳ್ಳೋದ್ರಿಂದ, ಸಿಎಂ ಬಣದಲ್ಲಿ ಯಾರ್ಯಾರು ಮಿನಿಸ್ಟರ್ಗಳಿದ್ರಲ್ಲ, ಪ್ರಭಾವಿ ಮಿನಿಸ್ಟರ್ ಜಿ ಪರಮೇಶ್ವರ್ ಕೂಡ, ಗೃಹ ಮಂತ್ರಿ ಜಿ ಪರಮೇಶ್ವರ್ ಕೂಡ ಈ ಮೀಟಿಂಗ್ ಅಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಕೇವಲ 16 ಮಂದಿ ಮಿನಿಸ್ಟರ್ ಮಾತ್ರ ಇಲ್ಲಿ ಇರೋದಕ್ಕೆ ಸಿಎಂ ಬಣ ಪ್ಲಾನ್ ಮಾಡ್ಕೊಂಡಿದೆ, ಅಥವಾ ಸಿಎಂ ಕಾರ್ಯಾಲಯ ಪ್ಲಾನ್ ಮಾಡ್ಕೊಂಡಿದೆ. ಇದರಲ್ಲಿ ಒಳ ಮೀಸಲಾತಿ ವಿಚಾರ ಚರ್ಚೆ ಆಗ್ಬಹುದು ಅದೊಂದ್ ಕಡೆ, ಇನ್ನೊಂದ್ ಕಡೆ ಇಳಿಬೇಕೋ ಬೇಡವೋ ಅನ್ನೋ ವಿಚಾರನೂ ಚರ್ಚೆ ಆಗತ್ತೆ. ಯಾಕೆಂದ್ರೆ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯ ಹೈಕಮಾಂಡ್ ಬಿಟ್ಟಂತ ವಿಚಾರ ಅಂತ ಹೇಳಿದಂತ ಸಂದರ್ಭದಲ್ಲಿ ಈ ಎಲ್ಲ ಸಚಿವರುಗಳು ಕೂಡ ಒಂದು ಮಾತೆತ್ತಿದ್ರು. ಸೊ ಅವ್ರವ್ರೇ ಡಿಸೈಡ್ ಮಾಡ್ಕೊಳ್ಳೋದಾದ್ರೆ ನಾವೇಕೆ ಅನ್ನೋ ಪ್ರಶ್ನೆಯನ್ನ ಜಿ ಪರಮೇಶ್ವರ್ ಎತ್ತಿದ್ರು. ಈ ಬಾರಿ ಕೂಡ ನಮ್ಮ ಸ್ಟ್ಯಾಂಡ್ ಏನಿರಬೇಕು ಈ ವಿಚಾರದಲ್ಲಿ, ಸಿಎಂ ಬದಲಾವಣೆ ವಿಚಾರದಲ್ಲಿ ಅನ್ನೋದನ್ನ ಮಾತನಾಡೋದಕ್ಕೇನೆ ಈ ಔತಣಕೂಟದ ರಹಸ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ 16 ಮಂದಿಗೆ ಔತಣಕೂಟ ಇರುತ್ತೆ. ಅಲ್ಲಿ ಸಿಎಂ ನಿರ್ಧಾರ ಏನಾಗಿರ್ಬೇಕು, ಹೈಕಮಾಂಡ್ ಕರೆದು ಕೇಳಿದ್ರೆ ನೀವು ಇಳಿರಿ ಅಥವಾ ನೀವೇ ಇರಿ ಏನೋ ಒಂದು ಹೇಳಿದ್ರೆ, ನಿಮ್ಮ ನಿರ್ಧಾರವನ್ನ ಏನ್ ಇರಬೇಕು ಅನ್ನೋದನ್ನ ತಿಳಿಸೋದಕ್ಕೆ ಇವರ ಮೂಲಕ ಅಭಿಪ್ರಾಯ ಸಂಗ್ರಹ ಆಗತ್ತೆ. ಪ್ರಭಾವಿ ಸಚಿವರುಗಳು, ನಿಮ್ಗೆ ಗೊತ್ತಿದೆ, ಈ ಪ್ರಭಾವಿ ಸಚಿವರೆಲ್ಲ ಸಿಎಂ ಬೆನ್ನಿಗೆ ನಿಂತುಬಿಟ್ರೆ ಈ ನಮ್ಮಲ್ಲಿ ಬದಲಾವಣೆ ಕೂಡ ಅಷ್ಟು ಈಸಿಯಾಗಿ ಆಗಲ್ಲ. ಈ ಹಿಂದೆ ರಾಜಸ್ಥಾನದಲ್ಲಿ ಏನು ಬೆಳವಣಿಗೆ ಆಗಿತ್ತು ಅನ್ನೋದನ್ನ ನೀವು ನೋಡಿದಿರಿ. ಸಚಿನ್ ಪೈಲಟ್ ಮತ್ತೆ ಗೆಹ್ಲೋಟ್ ನಡುವಿನ ಈ ಅಧಿಕಾರ ಯುದ್ಧ ಒಂದ್ ಹಂತಕ್ಕೆ ಗೆಹ್ಲೋಟ್ ಪಡೆ ಅವ್ರನ್ನ ಇಳಿಯೋದಕ್ಕೆ ಬಿಟ್ಟಿಲ್ಲ. ಯಾಕೆಂದ್ರೆ ನೀವು ಬೇರೆ ಯಾರನ್ನಾದ್ರೂ ಮಾಡಿ, ಸಚಿನ್ ಪೈಲಟ್ ನಮಗೆ ಬೇಡ ಅನ್ನುವ ವಾದವನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ವು. ಈಗಲೂ ಕೂಡ ಈ ಮಿನಿಸ್ಟ್ರು ಅಥವಾ ಈ ಪ್ರಭಾವಿ ಮಂತ್ರಿಗಳು ಅಂತ ಒಂದು ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಹೈಕಮಾಂಡ್ಗೂ ಕೂಡ ಅನಿವಾರ್ಯ ಆಗತ್ತೆ. ಅಥವಾ ಮೂರನೇ ವ್ಯಕ್ತಿ ಕೂಡ ಸಿಎಂ ಆದ್ರೆ ಅಚ್ಚರಿ ಇಲ್ಲ. ಹಾಗಾಗಿನೇ ಸಿಎಂ ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈ ಮೀಟಿಂಗ್ ನಲ್ಲಿ ಪ್ರಮುಖ ನಿರ್ಣಯ ಆಗತ್ತೆ ಮುಖ್ಯಮಂತ್ರಿ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಪ್ರಮುಖ ಅಂಶವನ್ನು ನೀವು ಗಮನಿಸಬೇಕು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ವಂತೆ ಈ ಕಾರ್ಯಕ್ರಮಕ್ಕೆ. ಸಿಎಂ ಬಣದ ಪ್ರಮುಖರಿಗೆ ಈ ಒಂದು ಔತಣಕೂಟ ಏರ್ಪಡಿಸಿರೋದ್ರಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಇಲ್ಲಿ ಆಹ್ವಾನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಬಹಳಷ್ಟು ಮೀಟಿಂಗ್ಗಳು ನಡೀತಾ ಇದ್ದಾವೆ. ಬೆಳಗಾವಿ ಅಧಿವೇಶನದಿಂದ ಇಲ್ಲಿವರೆಗೂ ಈ ಔತಣಕೂಟದ್ದೇ ಒಂದು ಮಾತು ರಾಜ್ಯದಲ್ಲಿ ಜೋರಾಗಿ. ನಿನ್ನೆ ಶಾಸಕರುಗಳು ಮೀಟ್ ಆದ್ರು, ಮೊನ್ನೆ ಎಲ್ಲೋ ರೆಸಾರ್ಟ್ ಅಲ್ಲಿ ಒಂದಿಷ್ಟು ಮಂದಿ ಡಿ.ಕೆ. ಬಣದ ಶಾಸಕರು ಅಥವಾ ಹೋಟೆಲ್ನಲ್ಲಿ ಸೇರ್ಕೊಂಡ್ರು. ಇವತ್ತು ಸಿಎಂ ಔತಣಕೂಟ ಕರೆದಿದ್ದಾರೆ. ಇದಕ್ಕಿಂತ ಹಿಂದೆ 6 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಡಿಸಿಎಂ ಕೂಡ ಕರೆದಿದ್ರು. ಅವತ್ತು ಸಿಎಂ ಕೂಡ ಭಾಗಿಯಾಗಿದ್ರು ಆ ಕಾರ್ಯಕ್ರಮದಲ್ಲಿ. ಹಾಗಾಗಿ ಈ ಔತಣಕೂಟದಲ್ಲಿ ಅಥವಾ ಸೋಮವಾರ ನಡೀತಕ್ಕಂಥ ಔತಣಕೂಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ಥಾನ ಇಲ್ಲ, ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಹಾಗೇನೇ ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.